ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿದ್ರಲ್ಲ ಸ್ನೇಹಿತರೆ, ಸ್ಟಾರ್ಟಿಂಗಲ್ಲೇ ಈ ಮರಿಗಳು ಸಣ್ಣ ಅಂದರೆ 3 ತಿಂಗಳ ಹಿಂದೆ ಅಂದರೆ ಸಣ್ಣ ಮರಿ ಇದ್ದಾಗೆ ಯಾವ ಥರ ಇತ್ತು, ಸದ್ಯಕ್ಕೆ 3 ತಿಂಗಳೇ ಸುಮಾರು ಒಂದು 80ರಿಂದ 90 ದಿನಗಳ ನಂತರ ಮರಿಗಳು ಕೊಂಬು ಕಿತ್ತಿ ಎಲ್ಲ ವ್ಯಾಕ್ಸಿನೇಷನ್ ಮಾಡಿ ಎಲ್ಲ ಮರಿಗಳನ್ನ ರೆಡಿ ಮಾಡಿದ ನಂತರ ಯಾವ ಥರ ಬಂದಿದೆ ನೋಡ್ಬೋದು. ಈ ಮರಿಗಳು ಈಗ ಸದ್ಯಕ್ಕೆ ಯಾವುದೇ ಥರನಾದಂಥ ಸೇಲಿಗೆ ಅಥವಾ ಮಾರಾಟಕ್ಕೆ ಈ ಮರಿಗಳು ಇಲ್ಲ. ಒಂದು 25 ಮರಿಗಳಿದೆ. ಸೊ ತುಂಬಾ ನೀಟಾಗಿರುವಂಥ ಮರಿಗಳು. ಸೊ ಈ ಥರ ಮರಿಗಳು ನಿಮಗೆ ಗಟ್ಟಿ ಬರಬೇಕು, ಈ ಥರ ಮರಿಗಳು ತುಂಬ ನೀಟಾಗಿ ಬರಬೇಕು ಅಂದರೆ ಏನೆಲ್ಲ ಮಾಡಬೇಕು, ಏನೆಲ್ಲ ತಿನ್ನಿಸ್ಬೇಕು ಅಂತ ನಿಮಗೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿಕೊಟ್ಟಿದ್ದೇನೆ. ಸೊ ಕೆಲವು ಜನ ಅದನ್ನು ಫಾಲೋ ಮಾಡಿರ್ತಾರೆ, ಇನ್ನು ಕೆಲವು ಜನ ಫಾಲೋ ಮಾಡಿರೋದಿಲ್ಲ. ಯಾಕಂದರೆ ಕೆಲವೊಬ್ಬರಿಗೆ ಆ ಥರನಾದಂಥ ಫುಡ್ಡು ಸಿಗೋದಿಲ್ಲ. ಆ ಕಾರಣಕ್ಕೆ ಈ ಥರ ಮರಿಗಳು ಕೊಟ್ಟ ಮೇಲೂ ಕೂಡ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ. ಹಾಗಾಗಿ ಇದೇ ಥರ ಎಲ್ಲ ಮರಿಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅದನ್ನು ಅವರು ಮೇಯಿಸುವಂಥ ಒಂದು ಕೆಲಸದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ನೋಡ್ಬೋದು ಈ ಮರಿಗಳನ್ನ 7,200 ರೂಪಾಯಿದಂಗೆ ತೊಗೊಂಡಾದ ಮೇಲೆ 3 ತಿಂಗಳ ನಂತರ ಈ ಮರಿಗಳನ್ನ ಈ ಮಟ್ಟಕ್ಕೆ ಕಟ್ಟಿ ಹಾಕಿ ಎಲ್ಲ ಮರಿಗಳ ಕೂದಲನ್ನ ಕಟ್ ಮಾಡಿ ಮರಿಗಳಿಗೆ ಯಾವುದೇ ತೆರನಾದಂಥ ಹಸಿರು ಮೇವನ್ನ ಹಾಕದೇನೆ ಬರೀ ಈ ಥರ ಒಣಗಿದ ಮೇವನ್ನ ಹಾಕಿ, ಅಂದರೆ ಉದಾಹರಣೆಗೆ ಮೆಕ್ಕೆಜೋಳ, ಹುರುಳೆಕಾಳು, ಗೋಧಿ, ಸೋಯಾ, ಸದಕ ಅಂತ ಸಿಗುತ್ತೆ. ಸೊ ಈ ಥರ ಕಾಳುಗಳ ಜೊತೆಗೆ ಒಣಗಿದ ಮೇವು, ಹುರುಳೆ ಹೊಟ್ಟು, ತೊಗರಿ ಹೊಟ್ಟು, ಕಡಲೆ ಹೊಟ್ಟು, ಬಿಳಿಜೋಳದ ಮೇವು, ಶೇಂಗಾ ಹೊಟ್ಟು, ಈ ಥರ ಒಂದು ಪದಾರ್ಥಗಳನ್ನ ತಗೊಂಡು ಮರಿಗಳನ್ನ ಈ ಥರ ಕಟ್ಟಬೇಕು. ಈ ಥರ ಮರಿಗಳನ್ನ ಈ ಥರ ಸಿಂಗಲ್ ಕೈ ಬಿಡೋದು ಅಥವಾ ಗುಂಪಾಗಿ ಕೈ ಬಿಡೋದು, ಈ ಥರ ಮಾಡೋದ್ರಿಂದ ಮರಿಗಳು ಯಾವುದೇ ಥರದಂಥ ಫ್ಯಾಟಿಂಗ್ ಬರೋದಿಲ್ಲ, ಮರಿಗಳು ತುಂಬಾನೇ ಕುಗ್ಗುತ್ತೆ, ಮರಿಗಳು ತುಂಬಾನೇ ಗ್ರೌತ್ ಕೂಡ ಬರೋದಿಲ್ಲ. ಹಾಗಾಗಿ ಮರಿಗಳನ್ನ ಈ ಮಟ್ಟಕ್ಕೆ ಕಟ್ಟಿದರೆ ಮಾತ್ರ ಮರಿಗಳು ತುಂಬಾನೇ ನೀಟಾಗಿ ಬರುತ್ತೆ. ಬಟ್ ಈ ಟೈಮಲ್ಲಿ ಸಣ್ಣ ಮರಿಗಳನ್ನ ತಗೊಂಡು ಕಟ್ಟಿದಂಥ ಟೈಮಲ್ಲಿ ಸ್ವಲ್ಪ ತೊಂದರೆಗಳಾಗತ್ತೆ. ಯಾವ ಥರ ಅಂದರೆ ಈ ಥರ ಮರಿಗಳಿಗೆ ಈ ಥರ ಕಟ್ಟೋರು ಹೊಡಿರೋದಿಲ್ಲ. ಕೆಲವು ಟೈಮಲ್ಲಿ ಮರಿಗಳ ಕಾಲು ಕೂಡ ಸೊಟ್ಟ ಆಗುತ್ತೆ. ಸೊ ಕೆಲವೊಂದು ಮರಿಗಳು ಏನು 1-2 ಮರಿಗಳು ಸೊಟ್ಟ ಆದರೂ ಪರವಾಗಿಲ್ಲ, ಈ ಥರ ಮರಿಗಳನ್ನ ಕಟ್ ಹಾಕಿ ಮೀಸೋದ್ರಿಂದ ತುಂಬಾನೇ ಬೆನಿಫಿಟ್ ಇರುತ್ತೆ. ಯಾಕಂದರೆ ಮರಿಗಳು 4-5 ತಿಂಗಳಿಗೆ ಬರುವಂಥ ಮರಿಗಳು 3 ತಿಂಗಳ 2 ತಿಂಗಳಲ್ಲಿ ಮರಿಗಳು ಈ ಥರ ಡೆವಲಪ್ ತುಂಬಾನೇ ಸ್ಪೀಡ್ ಆಗಿ ಮರಿಗಳು ಈ ಥರ ಗ್ರೌತ್ ಅನ್ನ ಹೊಂದ್ಕೊಂಡು ಮರಿಗಳು ನೀಟಾಗಿ ರೆಡಿ ಆಗುತ್ತೆ. ಸೊ ನೋಡ್ಬೋದು ನನ್ನ ಫ್ರೆಂಡ್ ಮರಿಗಳನ್ನ ತುಂಬಾ ನೀಟಾಗಿ ಮೇಯಿಸ್ಕೊಂಡಿದ್ದಾರೆ. ಸೊ ಈ ಥರ ಮರಿಗಳು ನೀವು ಕೂಡ ರೆಡಿ ಮಾಡಬೇಕಂದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇ ನೀವು ಹಸಿರು ಮೇವ ಮೇಲೆ ಡಿಪೆಂಡ್ ಆಗಬಾರ್ದು. ಸೊ ಅಂದರೆ ನೀವು ಹಸಿರು ಮೇವು ನಿಮ್ಮ ಹತ್ರ ಇದೆ, ನಿಮ್ಮ ಹತ್ರ ಹಸಿರು ಮೇವು ನಿಮ್ಮ ಹತ್ರ ಇರುತ್ತೆ ಅಂತ ಅಂದ್ಕೊಂಡು ಪದೇ ಅದನ್ನೇ ನೀವು ಹಾಕೋತಾ ಕೂತ್ರೆ ಮರಿಗಳು ಯಾವುದೇ ಕಾರಣಕ್ಕೂ ಗ್ರೌತ್ ಬರಂಗಿಲ್ಲ, ಇದ್ರ ತೂಕ ಕೂಡ ಇನ್ನೂ ಕಡಿಮೆ ಆಗುತ್ತೆ. ಇದು ನನ್ನ ಒಪಿನಿಯನ್. ಸೊ ನೀವು ಅಷ್ಟು ಮಿಕ್ಕಿ ನೀವು ಈ ಥರ ನಮ್ಮ ಹತ್ರ ಹಸಿರು ಮೇವು ಇಲ್ಲದೆ ಬೇರೆ ದಾರಿ ಇಲ್ಲ, ನಾವು ಅದನ್ನೇ ಹಾಕ್ತೀವಿ ಅಂದ್ರೂ ಕೂಡ ನೀವು ಹಾಕ್ಬೋದು, ತೊಂದರೆ ಇಲ್ಲ. ಬಟ್ ಈ ಮಟ್ಟಕ್ಕೆ ಮರಿಗಳು ಬರೋದಿಲ್ಲ. ಯಾವುದೇ ಕಾರಣಕ್ಕೂ ಹಸಿರು ಮೇವನ್ನ ಹೊರತುಪಡಿಸಿ ಒಣಗಿದ ಮೇವನ್ನ ನೀವು ಹಾಕಿದಾಗ ಮಾತ್ರ ಈ ಥರ ಮರಿಗಳು ಲುಕ್ ಆಗಿ, ಈ ಥರ ಮರಿಗಳು ಗಟ್ಟಿಯಾಗಿ, ಈ ಥರ ಮರಿಗಳು ಶೂ ಆಗಿ ಬರೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಂತ ಹಸಿರು ಮೇವನ್ನು ಹಾಕೋದು ತಪ್ಪು ಅಂತಲ್ಲ, ಬಟ್ ಅಗತ್ಯಕ್ಕೆ ತಕ್ಕಂತೆ ಬಳಸಬೇಕು. ಹಾಗಾಗಿ ಇದೆ ಅಂತ ಅನ್ಕೊಂಡು ಪದೇ ಅದರ ಮೇಲೆ ಡಿಪೆಂಡ್ ಆದರೆ ಮರಿಗಳು ಈ ಥರ ಬರೋದಿಲ್ಲ. ಜೊತೆಗೆ ಈ ಥರ ಮರಿಗಳನ್ನ ನೀವು ಕೂಡ ರೆಡಿ ಮಾಡಬೇಕಂದ್ರೆ ಈ ತುಂಬಾನೇ ಸರ್ಕಸ್ ಮಾಡ್ಬೇಕಂತಿಲ್ಲ, ಬರೀ ಈ ಥರ ಮರಿಗಳನ್ನ ಕಟ್ಟಬೇಕು, ಮತ್ತೆ ಜೊತೆಗೆ ಮರಿಗಳನ್ನ ನೀಟಾಗಿ ನೋಡ್ಕೋಬೇಕು. ಜೊತೆಗೆ 2 ಟೈಮ್ ಮರಿಗಳಿಗೆ ನೀಟಾಗಿ ಶೇಂಗಾ ಹಿಂಡಿ, ರಾಗಿ ಹಿಟ್ಟು, ಹುರುಳೆ ಹಿಟ್ಟು, ಸೊ ಈ ಥರ ಬಿಳಿಜೋಳದ ಹಿಟ್ಟಿನ ನೀರನ್ನು ಮಿಕ್ಸ್ ಮಾಡಿ ನೀವು ಕುಡಿಸೋದ್ರಿಂದ ಮರಿಗಳು ತುಂಬಾನೇ ಗ್ರೌತ್ ಬರುತ್ತೆ. ಈ ಮರಿಗಳಿಗೆ ಆ ಥರ ಮಾಡಿದೆ ಅಂತೇನಿಲ್ಲ, ಬಟ್ ನೀವು ಈ ಥರ ಮಾಡಿದ್ರು ಕೂಡ ನಿಮ್ಮ ಹತ್ರ ಮರಿಗಳ ಗ್ರೌತ್ ತುಂಬಾನೇ ವೇಗವಾಗಿ ಬರುತ್ತೆ. ಸೊ ಈ ಥರ ನೀವು ಕೂಡ ಮಾಡಿ. ಬಟ್ ಇಲ್ಲಿರುವಂಥ ಮರಿಗಳು ನೋಡ್ಬೋದು ತುಂಬಾನೇ ನೀಟಾಗಿ ಮರಿಗಳನ್ನ ಸಾಕೊಂಡ್ರೆ 3 ತಿಂಗಳ ನಂತರ ಅಥವಾ ಒಂದು 70ರಿಂದ 80 ತಿಂಗಳ ನಂತರ 70ರಿಂದ 80 ದಿನಗಳ ನಂತರ ಈ ಥರ ಮರಿಗಳು ಬಂದಿದ್ದೇನೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಇದು ರಿಯಲ್ ಫ್ಯಾಕ್ಟು. ಸೊ ಈ ಥರ ಮರಿಗಳು ಡೆಫಿನೆಟ್ಲಿ ಬಂದೇ ಬರುತ್ತೆ, ಅದು ನಿಮ್ಮ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ. ಸೊ ನೀವು ಆ ಥರ ಮರಿಗಳನ್ನ ರೆಡಿ ಮಾಡುವಂಥ ಸಾಮರ್ಥ್ಯ, ಆ ಥರ ಮರಿಗಳನ್ನ ರೆಡಿ ಮಾಡುವಂಥ ಮನಸ್ಥಿತಿ ನಿಮ್ಮಲ್ಲಿದೆ. ಡೆಫಿನೆಟ್ಲಿ ನೀವು ಕೂಡ ಈ ಥರ ಮರಿಗಳನ್ನ ರೆಡಿ ಮಾಡ್ತೀರಾ. ಸೊ ಹಾಗಾಗಿ ಆದಷ್ಟು ಈ ಥರ ಮರಿಗಳನ್ನ ಕಟ್ಟಿ ಹಾಕಿ ಮೀಸೋದಕ್ಕೆ ಕಲೀರಿ. ಜೊತೆಗೆ ಈ ಥರ ಡ್ರೈ ಫುಡ್ಡನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಮರಿಗಳು ಮಾರಾಟಕ್ಕೆ ಇಲ್ಲ. ಸೊ ನಿಮಗೆ ಒಂದು ಸ್ಯಾಂಪಲ್ ಒಂದು ವಿಡಿಯೋ ಹಾಕಬೇಕಾಗಿತ್ತು, ತುಂಬ ದಿನಗಳ ನಂತರ ಈ ಥರ ಒಂದು ವಿಡಿಯೋ ಹಾಕಿರಲಿಲ್ಲ ನಾನು, ಆ ಕಾರಣಕ್ಕೆ ಈ ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.